ಸಿಂಹರಾಶಿ ದ್ವೇಷ ಅಸೂಯೆಗಳಿಂದ ಹೊರಬರಬೇಕಾಗತ್ತೆ. ದ್ವೇಷ ಅಸೂಯೆಗಳನ್ನು ಶಾಶ್ವತವಾಗಿ ಇಟ್ಟುಕೊಂಡ್ರೆ ನಿಮ್ಮ ನೆಮ್ಮದಿ ಹಾಳಾಗೋದಕ್ಕೆ ಅದು ಕಾರಣವಾಗುತ್ತೆ ಅನ್ನೋದನ್ನು ತಿಳಿಬೇಕು. ಹಲವಾರು ಕೊರತೆಗಳು ಜೀವನದಲ್ಲಿ ಕಾಡುವಂತಹ ದಿವಸ. ಮನುಷ್ಯನಿಗೆ ಏನಿದ್ರೂ ಕೂಡ ಎಲ್ಲವೂ ಕೂಡ ತೃಪ್ತಿಯನ್ನು ಕೊಡುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಇರೋದರಲ್ಲಿ ತೃಪ್ತಿ ಪಟ್ಕೊಳ್ತಕ್ಕಂಥವ್ರು ಯೋಗಿಗಳು ಅಥವಾ ಪೂರ್ವಜನ್ಮ ಸುಕೃತವನ್ನು ಹೊಂದಿರತಕ್ಕಂಥವ್ರು. ಎಲ್ಲವೂ ಬೇಕು ಅಂತ ಹೇಳಿ ಆಸೆ ಪಡುವಂತಹದ್ದು ಸರಿ, ಆದರೆ ಎಲ್ಲವೂ ಸಿಕ್ಕದೇ ಇದ್ದಾಗ, ಒಂದಷ್ಟಿದ್ದಾಗ ಇರುವಂಥದ್ರಲ್ಲಿ ತೃಪ್ತಿಯನ್ನು ಪಡಬೇಕಾಗತ್ತೆ. ಹಲವಾರು ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಅಗಾಧವಾದಂತಹ ವೈಪರೀತ್ಯವನ್ನು, ದುಷ್ಪರಿಣಾಮವನ್ನು ಬೀರ್ತಕ್ಕಂತಹ ದಿವಸ ಇದು. ಹಾಗೆ ವೈರಾಗ್ಯದ ಮಾತುಗಳನ್ನು ಬಾಯಲ್ಲಿ ಆಡಿದಾಗ ಬೇರೆಯವರು ನಿಂದಿಸ್ತಾರೆ. ಅಯ್ಯೋ ನನಗೇನೂ ಬೇಡ, ಯಾವಾಗ ಯಾವ ವಸ್ತು, ಯಾವ ವಿಷಯ ಅಥವಾ ನಾವು ಅಂದುಕೊಂಡಿದ್ದು ನಮಗೆ ಪ್ರಾಪ್ತ ಆಗೋದಿಲ್ವೋ ಆಗ ಬೇಡ ಅಂತ ಹೇಳುವಂಥದ್ದು ಅಭಾವ ವೈರಾಗ್ಯ. ಇದನ್ನು ಜನ ಒಪ್ಪೋದಿಲ್ಲ. ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರೋ ಅದನ್ನು ಪಡ್ಕೊಳ್ಬೇಕು, ಅದರಿಂದ ಒಳ್ಳೆಯದನ್ನು ಕಾಣಬೇಕು ಅನ್ನುವಂಥದ್ದು ಮುಖ್ಯ. ಪ್ರಯತ್ನವನ್ನು ಒಂದಷ್ಟು ಮಾಡಿ ನಂತರದಲ್ಲಿ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದರೆ ಯಾವ ಗುರಿಯನ್ನು ಸಾಧನೆ ಮಾಡಿದಾಗಾಯಿತು? ಅಥವಾ ಯಾವ ಪುರುಷಾರ್ಥಕ್ಕೆ ಇಷ್ಟೆಲ್ಲ ಹೋರಾಟವನ್ನು ಮಾಡಬೇಕಾಗಿತ್ತು ಅನ್ನುವಂಥದ್ದು ಜನರ ಪ್ರಶ್ನೆಯಾಗುವಂಥದ್ದು. ಎಲ್ಲ ಇದ್ದರೂ ಕೂಡ ಮಾನಸಿಕವಾಗಿ ಸಮಾಧಾನ ಇಲ್ಲ ಅನ್ನುವಂತಹ ಸ್ಥಿತಿಯನ್ನು ನೋಡ್ತೀರಿ. ಕುಟುಂಬದ ಹಿಂದಿನ ಶಾಪ ನಿಮಗೆ ಏನೋ ಒಂದು ರೀತಿಯಲ್ಲಿ ಕಾಡುವಂಥದ್ದಿರುತ್ತೆ. ಸರಿಯಾಗಿ ಒಮ್ಮೆ ಜಾತಕವನ್ನು ವಿಮರ್ಶೆಯನ್ನು ಮಾಡಿಸಿಕೊಳ್ಳಿ. ಜಾತಕ ವಿಮರ್ಶೆಯಾದಾಗ ನಿಮಗೆ ಏನು ದೋಷ ಇದೆ ಅನ್ನುವಂಥದ್ದನ್ನು ತಿಳಿಯುವಂಥದ್ದು, ಅದಕ್ಕೆ ಪರಿಹಾರವನ್ನು ಹುಡುಕ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಸಾಧಿಸಬೇಕಾದಂಥದ್ದು ತುಂಬ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕು. ನಾವೀಗ ಏನು ಕಾಣ್ತಾ ಇದ್ದೀವಿ, ಏನು ನೋಡಿದ್ದೀವಿ ಅಥವಾ ಏನನ್ನು ದಕ್ಕಿಸ್ಕೊಂಡಿದ್ದೀವಿ ಇದು ಕೊನೆ ಅಂತ ಅಲ್ಲ. ಇನ್ನಷ್ಟು ಮತ್ತಷ್ಟು ಸಾಧನೆಗೆ ಅವಕಾಶಗಳಾಗಬೇಕು ಅನ್ನುವಂಥದ್ದು. ಬೂದುಗುಂಬಳಕಾಯಿಂದ ದೃಷ್ಟಿಯನ್ನು ತೆಗೆಸಿಕೊಳ್ಳಿ, ಅದು ನಿಮಗೆ ಎಲ್ಲ ಕಡೆಯಲ್ಲೂ ಕೂಡ ರಕ್ಷಣೆಯನ್ನು ನೀಡುವಂಥದ್ದು ಶುಭವಾಗಿ. ಕನ್ಯಾ ರಾಶಿ ಸಣ್ಣದಾದಂತಹ ತಪ್ಪಿನಿಂದ ಮೌನಕ್ಕೆ ಶರಣ ಹೋಗಬಹುದು. ಬೇರೆಯವರು ಅದನ್ನೇ ದೊಡ್ಡ ಪ್ರಮಾದವಾಗಿ ಪರಿಗಣಿಸಿ ನಿಮಗೆ ಸ್ವಲ್ಪ ಹಿಂಸೆಗೆ ಕಾರಣ ಅಂತ ಹೇಳಿ ಆಗುವ ಹಾಗೆ ಆಗತ್ತೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಸ್ನೇಹಿತರ, ಬಂಧುಗಳ ಒಂದು ಮಾತಿಗೆ, ಕೆಂಗಣ್ಣಿಗೆ ಗುರಿಯಾಗೋದಕ್ಕೆ ಅವಕಾಶ ಇದೆ. ಅಗತ್ಯವಿದ್ದಂತಹ ಕೆಲಸಕ್ಕೆ ನೀವು ಹಾಜರಾಗೋದಿಲ್ಲ. ಅಲ್ಲಿ ನಿಮ್ಮ ಗೈರು ಹಾಜರಿಯಿಂದ ಮತ್ತಷ್ಟು ಕಷ್ಟವನ್ನು ಎದುರಿಸ್ತೀರಿ ಅಂತಕ್ಕಂಥದ್ದು. ಕೆಲಸದ ಒತ್ತಡಗಳು ನಿಮಗೆ ಆತಂಕವನ್ನು ಸೃಷ್ಟಿ ಮಾಡಬಹುದು, ಅದನ್ನು ಗಮನಿಸ್ಕೊಳ್ಳಿ. ವೃತ್ತಿ ಅಥವಾ ನೌಕರಿಯಲ್ಲಿ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಬಿಲ್ವಪತ್ರೆಯಿಂದ ಶಿವನನ್ನು ಅರ್ಚನೆ ಮಾಡಿ ಶುಭವಾಗಿ. ತುಲಾರಾಶಿ ವ್ಯವಹಾರದಲ್ಲಿ ನೈಜತೆ ಇರಲಿ, ಆಗ ಮಾತ್ರ ಜನ ನೀವು ಹೇಳಿದ್ದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮಕ್ಕಳ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಸಂತೋಷವನ್ನು ಕಾಣೋದಕ್ಕೆ ಅವಕಾಶ ಇದೆ. ಮಕ್ಕಳ ಸಾಧನೆ, ಆ ಒಂದು ನಿರ್ದಿಷ್ಟವಾದಂತಹ ಗುರಿಯ ಬಗ್ಗೆ ಅವರಿಗಿರ್ತಕ್ಕಂತಹ ಮನಸ್ಥಿತಿ, ಅವರ ವಿದ್ಯಾಭ್ಯಾಸ, ವಯಸ್ಸಿಗೆ ಕಾಲಕ್ಕೆ ಅನುಗುಣವಾದಂತಹ ಅವರಲ್ಲಿ ಇರತಕ್ಕಂತಹ ಒಂದು ಧೈರ್ಯ, ಸ್ಥೈರ್ಯ, ಸಾಧನೆ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ಬೇರೆಯವರ ಮಾತಿಗೆ ಮರುಳಾಗಬೇಡಿ. ಯಾರೋ ಏನೋ ಮಾತುಗಳನ್ನು ಹೇಳಿದರು ಅಂತಂದರೆ ಅದು ಸತ್ಯ ಅಂತ ಹೇಳಿ ಬೇಗ ನಂಬತಕ್ಕಂತಹ ಮನಸ್ಥಿತಿ ಇರುವವರು ಮೋಸಕ್ಕೆ, ವಂಚನೆಗೆ ಒಳಗಾಗ್ತೀರಿ ಅನ್ನುವಂಥದ್ದು ಗೊತ್ತಿರಲಿ. ಯುವ ಪೀಳಿಗೆಗೆ ವೃತ್ತಿಯಿಂದ ಸಿಹಿಯ ಅನುಭವ, ಹೊಸತಾಗಿ ಕೆಲಸಕ್ಕೆ ಸೇರಿರ್ತಕ್ಕಂಥವರಿಗೆ ಒಂದು ರೀತಿಯಲ್ಲಿ ಆ ಕೆಲಸದ ಅನುಭವ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ಅಧಿಕಾರಿಗಳಿಂದ ಪ್ರಶಂಸೆ, ಹಿರಿಯರಿಂದ ಒಳ್ಳೆಯ ಮಾತು ಇವೆಲ್ಲವೂ ಸಿಕ್ಕುವಂಥದ್ದು. ಅದನ್ನೆಲ್ಲ ಹಾಗೆ ಉಳಿಸ್ಕೊಳ್ಳಿ. ಅದೃಷ್ಟದ ಬೆಂಬಲ ಇದೆ. ಮನಸ್ಸು ಮಾತ್ರ ಶುದ್ಧವಾಗಿರಬೇಕು ಅಂತಕ್ಕಂಥದ್ದು. ಎಲ್ಲೂ ಅನುಮಾನ ಪಡಲಿಕ್ಕೆ ಹೋಗಬೇಡಿ. ಯಾವುದೇ ಒಂದು ವಿಷಯ ಅನುಮಾನಾಸ್ಪದವಾಗಿದ್ದರೂ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಪರಾಮರ್ಶೆ ಮಾಡಿ ನಂತರದಲ್ಲಿ ನಿರ್ಧಾರವನ್ನು ಮಾಡಿ ಅನ್ನುವಂಥದ್ದು. ರಾಧಾಕೃಷ್ಣರನ್ನು ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಹಿರಿಯರ ಮಾರ್ಗದರ್ಶನಕ್ಕೆ ಬೆಲೆ ಕೊಡಬೇಕಾಗತ್ತೆ. ದೊಡ್ಡವರು ಏನು ಮಾತನ್ನು ಹೇಳ್ತಾರೆ ಅದನ್ನು ಗಮನಿಸಬೇಕಾಗತ್ತೆ, ಒಪ್ಪಬೇಕಾಗತ್ತೆ. ಅದು ಅನಿವಾರ್ಯ ಆದರೂ ಕೂಡ ಅದೆಲ್ಲವೂ ಕೂಡ ನಿಮ್ಮ ಒಳಿತಿಗೆ, ನಿಮ್ಮ ಅನುಕೂಲಕ್ಕೆ ಅನ್ನುವಂಥದ್ದನ್ನು ತಿಳಿಬೇಕು. ಸ್ಥಿರ ಮನಸ್ಸಿದ್ದರೆ ಎಲ್ಲವನ್ನು ಸಾಧಿಸ್ಬೋದು. ಗಟ್ಟಿಯಾದಂತಹ ನಿಲುವು ಬೇಕು.
ಯಾವುದೇ ಒಂದು ನಿರ್ಧಾರವನ್ನು ಮಾಡಬೇಕಾದ್ರೆ ತನ್ನ ಗಟ್ಟಿತನದಿಂದ ಅದು ನಿಲ್ಲಬೇಕಾದಂತಹದ್ದು ಮುಖ್ಯವಾಗುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ತೊಂದರೆಗಳು ಕಾಣಿಸಬಹುದು, ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಕುಟುಂಬದ ಒಳಗಡೆ ಮದುವೆ ವಿಚಾರ ಬರ್ಬೋದು, ಕುಟುಂಬದಲ್ಲಿರ್ತಕ್ಕಂತಹ ವಯೋಯೋಗ್ಯವಾದಂತಹ ಮಕ್ಕಳಿಗೆ ವಿವಾಹ ಕಾರ್ಯವನ್ನು ಮಾಡಬೇಕು ಅನ್ನುವಂತಹ ಚರ್ಚೆ ಮುನ್ನೆಲೆಗೆ ಬರುವಂಥದ್ದಾಗುತ್ತೆ. ಸೋದರ ಮಾವ ಅಥವಾ ಸೋದರತ್ತೆಯ ಕಡೆಯಿಂದ ಸಿಹಿ ಸುದ್ದಿಯನ್ನು ನೀವು ಕೇಳೋದಕ್ಕೆ ಅವಕಾಶಗಳಾಗತ್ತೆ. ಕಾರಣಾಂತರಗಳಿಂದ ಮನೆಯಲ್ಲಿ ಕಿರಿಕಿರಿ ಆಗಬಹುದು. ಅದನ್ನೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಅಂತ ಹೇಳಿ ತಿಳಿದು ಪರಿಹರಿಸ್ಕೊಳ್ತಕ್ಕಂತಹದ್ದು ಅತಿ ಮುಖ್ಯವಾಗುತ್ತೆ. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಎಲ್ಲಾದರೂ ಹತ್ತಿರದಲ್ಲಿ ನವಗ್ರಹ ದೇವಸ್ಥಾನಗಳಿದ್ದರೆ ಸೂರ್ಯನಾರಾಯಣನಿಗೆ ಅರ್ಪಿತವಾಗುವಂತೆ ಕೆಂಪು ಬಟ್ಟೆಯನ್ನು ಕೊಡಿ. ಶುಭವಾಗಿ.